ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನೇನೇ ಹೊಸ ವಿಡಿಯೋಸ್ ಹಾಕಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ಬ್ಲಾಗನ್ನು ಶೇರ್ ಮಾಡೋಣ ಅಂತ ಎಣಿಸ್ಕೊಂಡೆ. ಬಿಕಾಸ್ ತುಂಬ ದಿನ ಆಯಿತು. ವೆಯ್ಟ್ ಗೇನ್ ಕೇಳಿದ್ರಿ, ಸೊ ವೆಯ್ಟ್ ಗೇನ್ ಅದು ಇದು ಅಂತ ವಿಡಿಯೋಸ್ ಎಲ್ಲ ಮಾಡಿದೆ. ಹಾಗೆ ಇವತ್ತೊಂದು ಡೈಲಿ ರುಟೀನ್ ಬ್ಲಾಗ್. ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ನೋಡಿದರೆ ವಾಂತಿ ಬರುತ್ತೆ. ಇಡ್ಲಿ ಸಾಂಬಾರ್ ಚೆನ್ನಾಗಾಗಿದೆ ಆ್ಯಂಡ್ ಕೊಕೊನಟ್ ಚಟ್ನಿ. ಹಾಗೆ ಇಲ್ಲಿ ಟೀಗೆ ಕೂಡ ಇಟ್ಟಿದ್ದೀನಿ, ಟೀ ಮಾಡ್ತಾ ಇದ್ದೀನಿ. ಟೀ ಇಲ್ಲದೆ ಸ್ಟಾರ್ಟ್ ಆಗಲ್ಲ ಡೇ. ಸೊ ಟೀ. ಗುಡ್ ಮಾರ್ನಿಂಗ್. ರಾತ್ರಿ ಎಲ್ಲ ತೊಳೆದು ಕೈ ಮೇಲೆ ಕಾಲು, ಕಾಲ್ ಮೇಲೆ ಕೈಯ. ನನಗೆ ಬೆಳಿಗ್ಗೆ ಮೈ ಮೇಲೆ ಬರೋದು ಕೆಲವೊಂದು ದಿನ ಸಮ ಇರ್ತಾ. ಗುಡ್ ಮಾರ್ನಿಂಗ್ ದೌಕಾ ವೈ ಗುಡ್ ಮಾರ್ನಿಂಗ್ ಮೊತ್ತ ಗುಡ್ ನೈಟ್ ವಾ ರೋಬೋಟ್ ಬೇಡವಾ ಗುಡ್ ಮಾರ್ನಿಂಗ್. ನೋಡಿ ನೀತು wake up, it's a bright new day. ಪುನು ನಾವೀಗ ಸಾಂಗ್ ಸಂಗ್ತವಲ್ಲ ಹಂಗಲ್ಲ ಬ್ರೇಕಪ್ ಕೈ ಗುಂಡು. Wake up, it's a bright new day. It's a rainy day. ಬ್ರೇಕ್ಫಾಸ್ಟಲ್ಲಿ ಇಡ್ಲಿ, ಸ್ವಲ್ಪ ಘೀ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸಾಂಬಾರ್, ಕೊಕೊನಟ್ ಚಟ್ನಿ. ಆಯಿತು ನನ್ನ ಟೀ. ಮಳೆ ನೋಡಿದ್ರಿ ಅಲ್ವಾ. ಸೊ ಎಂತ ಆಗಿದೆ ಅಂದರೆ ವಿಡಿಯೋ ಶೂಟ್ ಮಾಡೋಣ ಅಂದರೆ ಲೈಟೇ ಇಲ್ಲ ಪ್ರಾಪರಾಗಿ, ಫುಲ್ ಕತ್ಲೆ ರೂಮ್ ಎಲ್ಲದು. ಅದಕ್ಕೆ ರಿಂಗ್ ಲೈಟ್ ಕೂಡ ಒಂದು ಆರ್ಡರ್ ಮಾಡಿದೆ. ಮುಂಚೆ ಇದ್ದಿದ್ದು ಅದು ಏನಾಗಿದೆ ಗೊತ್ತಿಲ್ಲ, ಸಡನ್ನಾಗಿ ಏನೋ ಆಯ್ತು, ಅದಕ್ಕೆ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಮತ್ತೊಂದು ಆರ್ಡರ್ ಮಾಡಿದೆ. ಬಿಕಾಸ್ ನನಗೀಗ ಪ್ರಮೋಷನ್ದು ವಿಡಿಯೋಸ್ ಎಲ್ಲ ಬಂದರೆ ಅದು ಶೂಟ್ ಮಾಡಬೇಕು, ಟೈಮಿಗೆ ಕೊಡಬೇಕು ಅವರಿಗೆ, ಇಲ್ಲಾಂದರೆ ಅವ್ರಿಗೆ ಮೈ ಮೇಲೆ ಬರುತ್ತೆ. ಮತ್ತು ಅದಕ್ಕೋಸ್ಕರ ಆಪ್ಷನ್ ಇಲ್ಲ ಅಂತ ರಿಂಗ್ ಲೈಟ್ ಒಂದು ತರಿಸ್ಕೊಂಡೆ. ಚೆನ್ನಾಗಿದೆ, ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೇನೆ ನೆಕ್ಸ್ಟ್ ಬ್ಲಾಗಲ್ಲಿ. ಯಾರಾದರೂ ಅಂದರೆ ವ್ಲಾಗ್ಸ್ ಮಾಡೋರು ಇರ್ತಾರಲ್ವ, ವಿಡಿಯೋಸ್ ನೋಡ್ತಾರೆ, ಅವ್ರಿಗೆ ಯಾರಿಗಾದರೂ ಬೇಕಿದ್ದರೆ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಇಲ್ಲಿ ನಾನಿವತ್ತು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆಗೆ ವೆಜಿಟೇಬಲ್ಸನ್ನೆಲ್ಲ ಚಾಪ್ ಮಾಡಿ ಇಟ್ಕೊಂಡು ಫಸ್ಟಿಗೆ ಗೊಜ್ಜನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತು ನನಗೆ ಈಸಿ ಆಗುತ್ತೆ. ಜಸ್ಟ್ 12:31 ಹಾಗೆ ಜಸ್ಟ್ ಅನ್ನ ಹಾಕೋದು, ಮಿಕ್ಸ್ ಮಾಡಿದ್ರೆ ಆಯಿತು ಅಂತ. ಸೊ ಅದಕ್ಕೆ ವೆಜಿಟೇಬಲ್ಸನ್ನೆಲ್ಲ ಫಸ್ಟಿಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಸ್ಮಾಲ್ ಕಡಾಯಿಗೆ ಸ್ವಲ್ಪ ಘೀಯನ್ನು ಆ್ಯಡ್ ಮಾಡಿಕೊಂಡು ಕ್ಯಾಶ್ಯೂ ನಟ್ ಮತ್ತು ಪೀನಟ್ಸನ್ನು ಸ್ವಲ್ಪ ತೊಗೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಾಗುತ್ತೆ, ಬಿಕಾಸ್ ಅದು ಪ್ಯಾಕೆಟಲ್ಲಿ ಹೇಗೂ ಇರುತ್ತೆ, ಆದರೂ ಇದನ್ನು ಹಾಕಿದಾಗ ಚೆನ್ನಾಗಿರುತ್ತೆ. ಬಟ್ ನನ್ನ ಬ್ಯಾಡ್ ಲಕ್ ಅವ್ರು ನನಗೆ ಗೊತ್ತಿಲ್ಲ, ನಾನು ಆಚೆಗೆ ಕಡಾಯಿ ತರಲಿಕ್ಕಂತ ಹೋಗಿದ್ದೆ, ಮತ್ತೊಂದು ಅಲ್ಯೂಮಿನಿಯಮ್ದು. ಅಷ್ಟರೊಳಗೆ ಇಲ್ಲಿ ಗ್ಯಾಸ್ ದೊಡ್ಡದು ಮಾಡಿಟ್ಟೋಗಿದೆ, ಫುಲ್ ಬ್ಲ್ಯಾಕ್ ಆಗಿ ಸುಟ್ಟೋಗಿದೆ. ಇದನ್ನು ಯಾಕೆ ಹೇಳ್ತಿದ್ದೇನೆ ಗೊತ್ತಾ, ಅಲ್ಲಿ ಕೆಲವೊಬ್ಬರೆಲ್ಲ ವಿಡಿಯೋಸ್ ನೋಡ್ತಾರೆ, ಈಗ ಇದು ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾನೆ. ಮೇಯ್ನಾಗಿ ಸುದ್ದಿಗೆ ಹೇಳ್ತಿದ್ದೀನಿ ನಾನು.
ಸೊ ಇದು ಒಂದು ಮಾಡ್ಲಿಕ್ಕೆ ಬರೋದಿಲ್ಲ, ಎಂತ ಅಡುಗೆ ಮಾಡ್ತೀಯ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಚೆನ್ನಾಗಾಗಿತ್ತು, ಕಡೆಗೆ ಆಚೆ ಹೋಗಿದ್ದೆ ಇಲ್ಲಿ ಸುಟ್ಟೋಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಫಸ್ಟಿಗೆ. ಹಾಗೆ ಇಲ್ಲಿ ಮತ್ತೊಂದು ಕಡಾಯಲ್ಲಿ ಒಗ್ಗರಣೆಗೆ 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಆ್ಯಂಡ್ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ನಾನು ಏನೆಲ್ಲ ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಂಡಿದ್ದೆ, ಈರುಳ್ಳಿ, ಟೊಮ್ಯಾಟೊ, ಗ್ರೀನ್ ಚಿಲ್ಲೀಸ್ ಮತ್ತು ಕೊರಿಯಾಂಡರ್ ಲೀವ್ಸ್ ಇಷ್ಟನ್ನು ಹಾಕುವಂಥದ್ದು. ಇಲ್ಲಿ ನಂದು ಓವರ್ ಫ್ರೈ ಆದ ಪೀನಟ್ಸ್ ಮತ್ತು ಕ್ಯಾಶ್ಯೂ ನಟ್ಸನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿತ್ತು ಆಯಿತಾ ತಿನ್ನುವಾಗ, ಬಟ್ ಸ್ವಲ್ಪನೇ ಜಾಸ್ತಿ ಆಯಿತು ಫ್ರೈ ಆಗಿದ್ದಿತ್ತು ಅಷ್ಟೇ. ಸ್ವಲ್ಪ ಆಯಿಲ್ ಕ್ವಾಂಟಿಟಿ ಜಾಸ್ತಿ ಹಾಕಿದರೆ ಗೊಜ್ಜು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಾಗೆ ಇಲ್ಲಿ ನಾನು ಪುಳಿಯೋಗರೆ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಎಂಟಿ ಅರೆದು ಚೆನ್ನಾಗಿರುತ್ತೆ ಇದಕ್ಕಿಂತ ಟೇಸ್ಟ್ ವೈಸಲ್ಲಿ. ಅದಾದ್ರ ಮೇಲೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ತೀನಿ ಅಷ್ಟೇ. ಇಷ್ಟು ಹಾಕಿ ಚೆನ್ನಾಗಿ ಒಂದ್ಸಲ ಕಲಸಿ ಇಟ್ಟರೆ ಗೊಜ್ಜು ರೆಡಿ. ಲಂಚ್ಗೆ ಪುಳಿಯೋಗರೆ ರೆಡಿ ಮಾಡಿಟ್ಟಿದ್ದೀನಿ, ಜಸ್ಟ್ ಗೊಜ್ಜನ್ನು ರೆಡಿ ಮಾಡಿಟ್ಟಿದ್ದೀನಿ ಆಯಿತಾ. ರೈಸನ್ನು ಆಮೇಲೆ 12:30 12:15 ಹತ್ರ ರೈಸ್ ಮಾಡಿದ್ಮೇಲೆ ಗೊಜ್ಜನ್ನು ಮಿಕ್ಸ್ ಮಾಡಿದರೆ ಆಯಿತು. ಸೊ ಮುಂಚೆ ನಾನು ರೆಡಿ ಮಾಡಿರ್ತೀನಿ, ಬಿಕಾಸ್ ನನಗೆ ವಿಡಿಯೋ ಎಡಿಟಿಂಗ್, ನಂದು ಕೊಲಾಬ್ರೇಷನ್ ವಿಡಿಯೋಸ್ ಇನ್ಸ್ಟಾಗ್ರಾಮಲ್ಲಿ ಅದು ಇದು ಅಂತ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕೋಸ್ಕರ ಮುಂಚೆನೇ ಮಾಡಿರ್ತೀನಿ. ಇನ್ನು ದಾಲ್, ರೈಸ್, ಟೊಮೆಟೊ ಗೊಜ್ಜು ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ಯಾರು ಮಾಡ್ತಿರ್ತಾರೆ ಆಗುತ್ತೆ. ಅದಕ್ಕೋಸ್ಕರ ಇದು ಸಿಂಪಲ್ ರೆಸಿಪಿ, ಕ್ವಿಕ್ಕಾಗಿ ಆಗುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಈಗ ನನ್ನ ಐಸ್ ಕ್ಯೂಬಿಂದ ಮಸಾಜ್. ಹೊರಗಡೆ ಮಳೆ ಬರ್ತಿದೆ, ಅಮ್ಮ ಹೇಳೋದು ನನಗೆ ಅದು ಹೆಂಗೆ ಹಾಕ್ಕೊಳ್ತೀವೋ ಮುಖಕ್ಕೆ ಇಷ್ಟು ಚಳಿ ಇದ್ದಾಗ ಅಂತ. ಬಟ್ ನಂಗೆ ಅದು ಅಭ್ಯಾಸ ಆಗಿ ಹೋಗಿದೆ. ನಾನು ಕ್ಲೋತಲ್ಲಿ ರ್ಯಾಪ್ ಮಾಡಿ ಯೂಸ್ ಮಾಡಬೇಕು ಹಾಗೇನೂ ಫೀಲ್ ಆಗೋಲ್ಲ, ಡೈರೆಕ್ಟಾಗಿ ಅಪ್ಲೈ ಮಾಡ್ತೀನಿ. ಬಟ್ ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಡೈರೆಕ್ಟ್ ಅಪ್ಲೈ ಮಾಡಲಿಕ್ಕೆ ಹೋಗ್ಬೇಡಿ, ಸ್ಕಿನ್ ಫುಲ್ ರೆಡ್ ಆಗುತ್ತೆ. ಹಾಗೆ ರ್ಯಾಪ್ ಮಾಡಿಕೊಂಡು ಥಿನ್ ಕ್ಲೋತಲ್ಲಿ ರ್ಯಾಪ್ ಮಾಡಿ ಈ ಥರ ಅಪ್ಲೈ ಮಾಡಿ. ಪೋರ್ಸಿಗೆಲ್ಲ ಒಳ್ಳೆಯದು ಐಸಿಂಗ್ ಮಾಡೋದ್ರಿಂದ. ನಾನು ಜಸ್ಟ್ 2 ಕ್ಯೂಬ್ಸನ್ನು ಮಾಡ್ತೀನಿ ಮಾರ್ನಿಂಗ್ ಮಾತ್ರ. ಇವಾಗ ತುಂಬ ಕಡಿಮೆ ಮಾಡ್ತೀನಿ, ಸಂಜೆ ಟೈಮಲ್ಲಿ ಐಸ್ ಕ್ಯೂಬಿಂದ ಮಸಾಜ್ ಮಾಡೋದು. ಹೀಗೆ ಇರಲಿ ಬಿಡಿ. ಸ್ವಲ್ಪ ಆಕ್ನೆ ಆಗಿದೆ ಬಿಕಾಸ್ ನಾನ್ ವೆಜ್ ತಿಂದಿದ್ದು ಜಾಸ್ತಿ ಆಯಿತು. ಇಲ್ಲಿ ಸ್ವಲ್ಪ ಇದು ಮೊನ್ನೆ ಕ್ಲಿಯರ್ ಆಗಿತ್ತು, ಸ್ಟಾರ್ಟ್ ಆಯಿತು. ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನಲ್ಲಿ ಏನೂ ಯೂಸ್ ಮಾಡ್ತಿಲ್ಲ ಗೈಸ್. ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಜಸ್ಟ್ ಇದು ನೋಡ್ಬೋದು, ಆ್ಯಸಿಲಿಕ್ ಆ್ಯಸಿಡ್, ಆ್ಯಸಿಡಮ್ 10% ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ವಲ್ಪ ಆಕ್ನೆ ಆಗಿದೆ. ಸೊ ಇದನ್ನು ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನೈಟ್ ಟೈಮಲ್ಲಿ ಬೆನ್ಸಾಕ್ ಈಸಿ ಇಷ್ಟನ್ನೇ, ಆ್ಯಸಿಡಮ್. ಆ್ಯಂಡ್ ಅದಾದಮೇಲೆ NMF ಲಿಪ್ ಬಾಮ್. ಆ್ಯಂಡ್ ಇದು ಬಂದುಬಿಟ್ಟು ಮಧ್ಯಾಹ್ನ ಲಂಚೆಲ್ಲ ಮುಗಿಸ್ಕೊಂಡು ನಾನು ಹೀಗೆ ಟೆರೇಸಲ್ಲಿ ನನ್ನ ಬಾಲ್ಕನಿಯಲ್ಲಿ ಇಷ್ಟು ದಿನ ಇಟ್ಟಿದ್ದ ಪ್ಲ್ಯಾಂಟ್ಸನ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡಿದೆ. ಬಿಕಾಸ್ ಈಗ ಹೆಂಗೂ ರೈನಿ ಸೀಸನ್ ಅಲ್ವಾ, ಇಲ್ಲಿ ನಾನು ಇಡೀ ದಿನ ವಾಟ್ರನ್ನು ಹಾಕ್ತಾ ಇರಬೇಕಂತ ಇಲ್ಲ. ಔಟ್ಸೈಡ್ ಇಟ್ಟರೆ ಅದಷ್ಟಕ್ಕೆ ಚಿಗುರು ಬರುತ್ತೆ ಅಲ್ವಾ ಚೆನ್ನಾಗಿ ಅಂದ್ಕೊಂಡು ಆ ಥರ ಪ್ಲ್ಯಾನ್ ಮಾಡಿ ಎಲ್ಲದನ್ನು ಔಟ್ಸೈಡ್ ಇಟ್ಟಿದ್ದೆ. ಆ್ಯಂಡ್ ಈ ಒಂದು ಗಿಡಕ್ಕೆ ಪಾಟ್ ಏನಿದೆ ಅದು ಸ್ವಲ್ಪ ವಾಟರ್ ಜಾಸ್ತಿ ಆಗಿ ಫುಲ್ ಬೆಂಡ್ ಆಗಿತ್ತು. ಸೊ ಅದನ್ನೆಲ್ಲ ಸರಿ ಮಾಡಿ ಇಟ್ಟು. ಆ್ಯಂಡ್ ಮತ್ತೊಂದು ಕ್ರಿಸ್ಮಸ್ ಗಿಡ ಅಂತ ಬರುತ್ತೆ ಅಲ್ವಾ, ಅದು ಕೂಡ ಹಾಗೆ ಫುಲ್ ಹಾಳಾಗಿತ್ತು. ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಬೇರೆ ಒಂದು ಪ್ಲ್ಯಾಂಟ್ಸ್ ಆಗಬೇಕು ಅಂತ ಹೀಗೆ ನೋಡ್ತಾ ಇದ್ದೆ.
ನೀವು ಕೇಳಿ ಇರ್ತೀರಾ, ಚೆನ್ನಾಗಿರೋ ಒಂದು ಬ್ರ್ಯಾಂಡ್. ಅದ್ರದ್ದು ಆ್ಯಕ್ಚುಲಿ ನನಗೆ ಇನ್ಸ್ಟಾಗ್ರಾಮಿಗೆ ರೀಲ್ಸಿಗೆ ಕೊಲ್ಯಾಬ್ರೇಷನಿಗಂತ ಕಳಿಸಿರುವಂಥದ್ದು. ಬಟ್ ಇಲ್ಲಿ ನಾನಿವಾಗ ನನ್ನ ಹಾನೆಸ್ಟ್ ರಿವ್ಯೂವನ್ನು ಶೇರ್ ಮಾಡ್ತೀನಿ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ, ಅನ್ಫಿಲ್ಟರ್ಡ್ ನನ್ನ ಒಂದು ರಿವ್ಯೂ ಆರ್ ಒಪಿನಿಯನ್ ಏನಿದೆ ಅದನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ತುಂಬ ಜನ ಕೇಳಿದರೆ ನನಗೆ ಹೇರ್ ಗ್ರೋತಿಗೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಅಂದ್ಕೊಂಡು. ನಂದು ಆ್ಯಕ್ಚುಲಿ ಏನು ಮಾಡದೆ ಹೇರ್ ಗ್ರೋತ್ ಚೆನ್ನಾಗಿದೆ, ಟಚ್ವುಡ್ ಹೇರ್ ಗ್ರೋತ್ ಚೆನ್ನಾಗಿದೆ. ಬಿಕಾಸ್ ನಾನು ರೀಸೆಂಟಾಗಿ ಒಂದು 8 months ಬ್ಯಾಕ್ ಅನಿಸುತ್ತೆ ಇಷ್ಟೇ ಇತ್ತು ಶಾರ್ಟ್, ಇವಾಗ ಗ್ರೋ ಆಗಿದೆ ಮತ್ತು ದಪ್ಪ ಕೂಡ ಇದೆ ನನ್ನ ಹೇರು. ನನ್ನ ಹೇರ್ ಕೇರ್ ರೊಟೀನನ್ನು ಕೂಡ ಶೇರ್ ಮಾಡ್ತೀನಿ. ತುಂಬ ಜನ ಕೇಳಿದ್ರಿ ಶೇರ್ ಮಾಡಿ ಅಂತ. ಇದು ನೋಡಿ ಬಿ ಬಾಡಿ ವೈಸ್, ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ. ಬಿ ಬಾಡಿ ವೈಸ್ ಇದು ಹೇರ್ ಹೆಲ್ತ್ ಗಮ್ಮೀಸ್. ನಾನು ಆ್ಯಕ್ಚುಲಿ ಟ್ರೈ ಮಾಡಲಿಲ್ಲ ಇದನ್ನು. ಅಟ್ಲೀಸ್ಟ್ ನಾವು 3 months ಟ್ರೈ ಮಾಡಬೇಕು. 120 ಟ್ಯಾಬ್ಲೆಟ್ಸ್ ಏನೋ ಬರುತ್ತೆ, ಅಷ್ಟನ್ನು ಪೋಸ್ಟ್ ಮೀಲ್ ಅಂದರೆ ಆಫ್ಟರ್ ಲಂಚ್ ನಾವು ಒಂದು ಟ್ಯಾಬ್ಲೆಟ್ ಥರ ಕನ್ಸ್ಯೂಮ್ ಮಾಡಬೇಕು. ಅದು ಒಂದು ಚಾಕ್ಲೇಟ್ಸ್ ಥರ ಇರುತ್ತೆ, ಇಲ್ಲಿ ನೋಡಿ ಈ ಥರ ಚಾಕ್ಲೇಟ್ಸ್ ಥರ ಇರುತ್ತೆ. ಇದನ್ನು ಡೈಲಿ ಒಂದು ಕನ್ಸ್ಯೂಮ್ ಮಾಡಬೇಕು. 3 months ಕನ್ಸ್ಯೂಮ್ ಮಾಡಿದಾಗ ನಮ್ಮ ಸ್ಕ್ಯಾಲ್ಪಿದು ಹೇರ್ ಹೆಲ್ತ್ ಏನಿದೆ ಅದನ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹೇರ್ ಫಾಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ಪ್ರಾಡಕ್ಟ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಒಂದು ಬೆಸ್ಟ್ ಹೇರ್ ಗ್ರೋತ್ ರೋಲ್ ಆನ್. ನಾನು ಯೂಸ್ ಮಾಡ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೈಟ್ ಟೈಮಲ್ಲಿ ಅಪ್ಲೈ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಗೈಸ್ ಪ್ರಾಡಕ್ಟು. ಲೈಕ್ ಬೇಬಿ ಹೇರ್ಸ್ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಷ್ಟು ನಿಜ ಇರಲಿಲ್ಲ ನಂದು. ಇಲ್ಲಿ ನೋಡಿ, ತುಂಬ ಬೇಬಿ ಹೇರ್ಸ್ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದನ್ನು ನಾನು ಡೈಲಿ ಅಪ್ಲೈ ಮಾಡ್ತೀನಿ ನೈಟ್ ಟೈಮಲ್ಲಿ. ಇದು ನೋಡಿ, ಇಲ್ಲಿ ರೋಲ್ ಆನ್ ಫಾರ್ಮಲ್ಲಿ ಇರುತ್ತೆ. ಈ ಥರ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡುವಂಥದ್ದು. ಆ್ಯಂಡ್ ಈ ಥರ ಚೆನ್ನಾಗಿ ಮಸಾಜ್ ಮಾಡಿದರೆ ಡನ್. ಚೆನ್ನಾಗಿ 1-2 minutes ಮಸಾಜ್ ಮಾಡಿ ಅಬ್ಸಾರ್ಬ್ ಆಗುತ್ತೆ ಹೇರಲ್ಲಿ. ನೋಡಿ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಎಷ್ಟು ಯೂಸ್ ಮಾಡಬೇಕು ಅಂತ. ಈ ಲೈನ್ಸ್ ಪ್ರಕಾರ ಒಂದು ಟೈಮಲ್ಲಿ ಯೂಸೇಜನ್ನು ಅದು ಮೆನ್ಷನ್ ಮಾಡಿರುವಂಥದ್ದು. ನಂದು ಆಲ್ಮೋಸ್ಟ್ ಇಷ್ಟು ಖಾಲಿ ಆಯಿತು. ಲೈಕ್ ನಾನು ಪ್ರೂಫಿಗೆ ತೋರಿಸಿದ್ದು ಯೂಸ್ ಮಾಡ್ತಿದ್ದೀನ ಇಲ್ಲ ಅಂತ ಹೇಳಲಿಕ್ಕೆ. ಸೊ ಫುಲ್ ಸ್ಕ್ಯಾಲ್ಪಿಗೆ ಯೂಸ್ ಮಾಡಿದರೆ ಆಯಿತು. ಇದನ್ನು ಬಾಡಿ ಆ್ಯಕ್ನೆಯಿಂದ ಲೈಕ್ ಬ್ಯಾಕಲ್ಲಿ ಆ್ಯಕ್ನೆ ಆಗುತ್ತೆ, ಅವ್ರು ಇಲ್ಲಿ ಶೋಲ್ಡರ್ ಹತ್ರ ಆ್ಯಕ್ನೆ ಆಗುತ್ತೆ, ಚೆಸ್ಟಲ್ಲಿ ಆ್ಯಕ್ನೆ ಆಗುತ್ತೆ. ಇದು ಒಂದು ಬೆಸ್ಟ್ ಬಾಡಿ ವಾಶ್ ಅಂತ ಹೇಳ್ತೇನೆ. ಬಿಕಾಸ್ ಇದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ. ನಾನ್ ಸ್ಪಾನ್ಸರ್ಡ್ ವಿಡಿಯೋ ಇದು. ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಇಷ್ಟು ಖಾಲಿ ಮಾಡಿದ್ದೀನಿ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ ಹ್ಯಾಂಡ್ಸಲ್ಲಿ ಎಲ್ಲೆಲ್ಲ ನಿಮಗೆ ಆ್ಯಕ್ನಿ ಇರುತ್ತೆ ಅದ್ರ ಮೇಲೆ ನೀವು ಜಸ್ಟ್ ಈ ಬಾಡಿ ವಾಶನ್ನು ಹಾಕೊಳ್ಳುವಂಥದ್ದು. ಆ್ಯಂಡ್ ಇದು ಏನು ಗೊತ್ತಾ, ಸ್ಟ್ರಾಬೆರಿ ಲೆಗ್ಸ್ ಇರುತ್ತೆ. ಅಂದರೆ ಹೆಂಗೆ ಹೇಳಿ ಅದನ್ನು, ಸ್ಟ್ರಾಬೆರಿ ಲೆಗ್ಸ್ ಇರುತ್ತೆ ಅಲ್ವಾ, ಲೆಗ್ಸಿಗೆ ಕೂಡ ನೀವು ಯೂಸ್ ಮಾಡ್ಬೋದು ಈ ಬಾಡಿ ವಾಶನ್ನು. ಲೈಕ್ ಸಾಫ್ಟ್ ಲೆಗ್ಸ್ ಆಗಲಿಕ್ಕೆ ಕೂಡ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ಇದು ಒಂದು ಪ್ರಾಡಕ್ಟ್ ಬಿ ಬಾಡಿ ವೈಸ್ ಅವ್ರದ್ದು ಅಂಡರ್ ಆರ್ಮ್ ರೋಲ್ ಆನ್. ಇದನ್ನು ಕೂಡ ಹಾಗೆ ನಾನು ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಒಂದು ಹಾಲ್ ಮಾಡಬೇಕಂತ ಎಣಿಸ್ಕೊಂಡಿದ್ದೀನಿ. ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಇದು. ಅದರಲ್ಲಿ ಇದನ್ನೆಲ್ಲ ಶೇರ್ ಮಾಡ್ತೀನಿ ವಾಪಸ್ ಬೇಕಿದ್ರೆ. ಇದರಲ್ಲಿ 4% AHA ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ಇರೋದ್ರಿಂದ ನಮ್ಮ ಅಂಡರ್ ಆರ್ಮ್ಸಲ್ಲಿರುವಂತಹ ಪಿಗ್ಮೆಂಟೇಷನನ್ನು, ಡಾರ್ಕ್ನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಕೂಡ ಹಾಗೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅಲ್ಟರ್ನೇಟ್ ಆಗಿ ಲೈಕ್ ತುಂಬ ಕೆಲವೊಬ್ರದ್ದು ಪಿಗ್ಮೆಂಟೇಷನ್ ಇರುತ್ತೆ ಆಯಿತಾ, ಅದು ಹೀಲ್ ಆಗಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಕೆಲವರು ಏನು ಅನ್ಸ್ಕೊಳ್ತಾರೆ, ಒಂದು 4 ದಿನ ಯೂಸ್ ಮಾಡ್ತಾರೆ, ಏನು ಚೇಂಜಸ್ ಆಗಲ್ಲ ಅಂತ ಅನ್ಸ್ಕೊಳ್ತಾರೆ. ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಇದಕ್ಕೆ ಅಲ್ಟರ್ನೇಟ್ ಆಗಿ ನಿಮಗೆ ಬೇಕಿದ್ರೆ ಇದು ಕೆಮಿಸ್ಟೆಡ್ ಪ್ಲೇದು ರೋಲ್ ಆನ್ ಇದೆ, ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಇಷ್ಟೇ ಗೈಸ್, ಇದೊಂದು ಕ್ವಿಕ್ ಅಪ್ಡೇಟ್. ನಾನೆಲ್ಲ ತರಿಸಿದ್ದೆ ಅಂದರೆ ಏನೆಲ್ಲ ಬಂದಿತ್ತು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕಂತ ತುಂಬ ಡೇಸಿಂದ ಥಿಂಕ್ ಮಾಡ್ತಾ ಇದ್ದೆ, ಬಟ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಈ ವ್ಲಾಗಲ್ಲಿ ಆ್ಯಡ್ ಮಾಡೋಣ ಅಂತ ಎಣಿಸ್ಕೊಂಡಿದ್ದೀನಿ. That's it for today's video. I hope ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. See you guys in the next video. Bye bye.